ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಬಸವಣ್ಣನವರ ವಚನ ತಿರುಚಿದ್ದಕ್ಕೆ ಕಿತ್ತೂರು ಪಟ್ಟಣದಲ್ಲಿ ಬಸವದಳ ಸಂಘಟನೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿರುದ್ಧ ಪ್ರತಿಭಟನೆ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುವಾಗ ಮಾತಿನ ಭರದಲ್ಲಿ ಶರಣರು ಭರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ವಚನವನ್ನು ಶರಣರು ಭರಮೇವಗೆ ಪ್ರಾಣ ಜೀವಾಳವಯ್ಯನು ಪ್ರಾಣ ತೆಗೆಯುವವರ ಜೀವಾಳವಯ್ಯನು ಅಂತ ತಿರುಚಿದ್ದಕ್ಕೆ ಇಂದು ಶನಿವಾರ 3 ಗಂಟೆಗೆ ಕಿತ್ತೂರು ಪಟ್ಟಣದಲ್ಲಿ ರಾಷ್ಟ್ರೀಯ ಬಸವದಳದ ಮುಖಂಡರಾದ ಅಶೋಕ್ ಅಳ್ನಾವರ್ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಸಂದೀಪ್ ದೇಶಪಾಂಡೆ ವಿರುದ್ಧ ಜುಲೈ 21ರಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದರು. ಈ ವೇಳೆ ಬೈಲುಹೊಂಗಲ ಪುರಸಭಾ ಸದಸ್ಯರು ಹಾಗೂ ರಾಷ್ಟ್ರೀಯ ಬಸವದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧೀರ್ ವಾಲಿ ಹಾಗೂ ಮೇಟ್ಯಾಲ್ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಶಿವಾನಂದ ಮಾಳಗಿ ಮಾತನಾಡಿದರು. ಈ ವೇಳೆ ದೊಡ್ಡಗೌಡರ್, ಹುಚ್ಚೇಗೌಡರ್, ಮಡಿವಾಳಪ್ಪ ಅಸುಂಡಿ, ಮಡಿವಾಳಪ್ಪ ಕೋಟಿ, ನಾಗರಾಜ್ ಮಿರಾಜ್ಗಿ, ನಿಂಗಪ್ಪ ಕುಗಟಿ, ಉಮೇಶ್ ಹುಂಬಿ ಸೇರಿದಂತೆ ಇನ್ನು ಅನೇಕ ಶರಣರು ಹಾಜರಿದ್ದರು. ಒಂದ ವಿಚಾರಪ್ಪ ಅಂತಂದ್ರೆ ರಾಜಕೀಯ ಚರ್ಚಾಟಗಳನ್ನು ಬಹಳಷ್ಟು ನಾವು ಮಾಧ್ಯಮದ ಮುಖಾಂತರ ನೋಡ್ಕೊಂಡು ಬಂದಿದ್ದೀವಿ. ಅವರು ವೈಯಕ್ತಿಕವಾಗಿರ್ತಕ್ಕಂಥ ಚಿಂತನೆಗಳು ಅವರದೇ ಆಗಿರ್ತಕ್ಕಂಥ ರಾಜಕೀಯ ಗುದ್ದಾಟದೊಳಗೆ ಏನೂ ತಪ್ಪು ಮಾಡಿದೆ ಜಗತ್ತಿಗೆ ಒಂದು ಸಮಾನತೆಯ ಸಂದೇಶ ಸಾರತಕ್ಕಂಥ ಬಸವಾದಿ ಶರಣರ ವಚನಗಳನ್ನು ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂತಹ ಕಾರ್ಯಕ್ರಮದೊಳಗೆ ಅದನ್ನು ತಿರುಚಿ ಮಾತನಾಡುವಂಥದ್ದು ಅದು ಅಕ್ಷಮ ಅಪರಾಧ ಅಂತ. ಅದಕ್ಕೆ ಯಾವುದೇ ರಾಜಕೀಯ ಪಕ್ಷದವ್ರು ಇರಲಿ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ರಾಜಕೀಯ ಪಕ್ಷ ಅವ್ರ ರಾಜಕೀಯವಾಗಿ ಏನಾರು ಮಾತಾಡ್ಕೊಂಡು ಹೋಗಲಿ, ಆದರೆ ಮಹಾತ್ಮರ ಸಂದೇಶವನ್ನು ಅದಕ್ಕೆ ಅಂಟಿಸಿಕೊಂಡು ಅದನ್ನು ತಿರುಚಿ ಮಾತಾಡುವಂಥದ್ದು ನಿಜವಾಗ್ಲೂ ಇದು ಬಹಳ ದೊಡ್ಡ ಅಪರಾಧ ಆಗುವಂಥ ಕೆಲಸ. ಇದನ್ನು ಯಾರೂ ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು, ಯಾವುದೇ ರಾಜಕೀಯ ಪಕ್ಷದವ್ರು ಮಾಡಬಾರ್ದು. ಅದನ್ನು ವಚನ ಸಾಹಿತ್ಯ ನಮ್ಮ ದೇವ ಭಾಷೆ ಅನ್ನತಕ್ಕಂಥದ್ದನ್ನು ಗಿರೀಶ್ ಅವರು ಹೇಳಿದ್ರು. ಹಂಗೆ ನಾವು ಅದು ಜೀವನದೊಳಗೆ ಅಳವಡಿಸ್ಕೊಂಡು ನೋಡಿದ್ರೆ ನಮ್ಮ ಬದುಕು ಬಂಗಾರ ಆಗುವಂಥ ವಿಚಾರಗಳನ್ನು ಇವರು ರಾಜಕೀಯವಾಗಿ ತೊಗೊಂಡು ಬಂದು ಇವತ್ತಿನ ದಿವಸ ಮಾತಾಡೋದಾರಲ್ಲ, ಅದು ನಿಜವಾಗ್ಲೂ ಅದು ಸಲ್ಲುವಂಥದ್ದು. ಸುಮ್ಮನೆ ನಮ್ಮನ್ನ ಒಂದು ನಮೂನಿ ವ್ಯಂಗ್ಯ ಮೇಲೆ ಮಾತಾಡೋದು ಅಲ್ದಾರಿ ನಮಗೆ ವಿರೋಧ ಮಾಡ್ತಾರೆ. ಹೆಂಗೆ ವಿರೋಧ ಮಾಡ್ತಾರೆ ಅಂದ್ರೆ, ನಾವು ಲಿಂಗಾಯತ ಹೋರಾಟ ಮಾಡಿದ್ವಿ ದೊಡ್ಡ ಪ್ರಮಾಣ ಮಾಡಿದೀವಲ್ಲ, ಧರ್ಮ ಹೊಡೆದು ಭಾಳ ಮೇಲೆ ಬೊಬ್ಬೆ ಹಾಕಿದ್ರು. ಅದನ್ನು ಒಂದು ಧರ್ಮ ಹೊಡಿಲಿಕ್ಕೆ ಬರೋದಿಲ್ಲ. ಅದು ನಮ್ದು ಇರೋದು ಸ್ವತಂತ್ರ ಧರ್ಮ ಐತಿ. ಅವಾಗ ಕೂಡ ಹಿಂಗೆ ಕೂಗಿ ಎಬ್ಸಿದ್ರು. ಅವಾಗ ಕೂಡ ನಾವು ಪ್ರತಿಭಟನೆ ಮಾಡೇ ಬಿಟ್ಟಿದ್ದೆವು ಸದಾಕಾಲ. ಅವಾಗ ಹೆಂಗೆ ಮಾಡ್ತಾರೆ ಅವರು, ಈಗ ಮಾತಾಡಿ ಸುಮ್ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಈಗ ಮಾತಾಡಿದ್ರೆ ಏನು ಮಾಡೋಲ್ಲ ಅಂತಕ್ಕಂಥ ಮನೋಭಾವನೆ ಬಂದ ಮೇಲೆ ಎಲ್ಲರೂ ಮಾಡತ್ತಾರೋ. ಅದಕ್ಕೊಮ್ಮೆ ಅವ್ರು ಉಗ್ರವಾಗಿ ನಾವು ಪ್ರತಿಭಟನೆ ಮಾಡಿದರೆ ಎಲ್ಲರಿಗೂ ಇವತ್ತು ಒಬ್ಬರೇ ಅಂತಲ್ಲ, ನಮ್ಮ ಧರ್ಮದ ವಿರುದ್ಧ ಅಥವಾ ನಮಗೆ ನೋವಾಗ ಮಾಡಿದರೆ ನಮ್ಮಲ್ಲಿ ಘನಾಚಾರ ಅಂತಿದೆ. ಲಿಂಗಾಯತ ಅಂದರೆ 12 ಕೊಟ್ಟ ಘನಾಚಾರ ಅಂದ್ರೆ ಧರ್ಮ ಗುರುವಿಗೂ ಮತ್ತು ಧರ್ಮಕ್ಕೂ ಏನಾದರೂ ತೊಂದರೆ ಆದರೆ ನಾವು ಘನಾಚಾರ ಮಾಡ್ಬೇಕಂತ ಐತಿ. ಆಮೇಲೆ ಖಡ್ಗ ಹಿಡಿಬೇಕು ಅಂತ ಐತಿ ನಮ್ಮ ಧರ್ಮದವ್ರು. ಮಡಿವಾಳ ಅದಕ್ಕೆ ಸಾಂಘಿಕವಾಗಿ ಮಡಿವಾಳ ಮಾಚಿದ್ರು ಯಾವಾಗ ಖಡ್ಗಾನೆ ಹಿಡಿದಿದ್ದು, ಅಕ್ಕನಾಗಲ್ಲ ಅನ್ನೋಕ್ಕೇನು ಖಡ್ಗ ಹಿಡಿದಿದ್ರು. ಅವೇನು ಖಡ್ಗ ಹಿಡಿದೇನು ಹೋರಾಟ ಮಾಡೋದಿಲ್ಲ. ಆದ್ರೆ ಅವ್ರು ತಿಳಿದು ತಪ್ಪು ಮಾಡಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಾಕತ್ತರು ಅಥವಾ ನಮ್ಮ ವಚನಗಳನ್ನ ರಾಜಕಾರಣಿಗಳು ಸುಮ್ಮನೆ ಎದಕ್ಕೋ ತಗೊಂಡು ಎಲ್ಲೋ ಎದಕ್ಕೋ ಹಚ್ಚೋದಂತ ವಿಚಾರ ಮಾಡಿದ್ರೆ ಅದಕ್ಕೆ ಯಾವಾಗಲೂ ನಮ್ಮ ಪ್ರತಿಭಟನೆ ಇದ್ದಿದ್ದನ. ಅವ್ರ ಧರ್ಮ ಅವ್ರು ಬೇಕಾದ ಆಚರಣೆ ಮಾಡಲಿ. ಯಾವಾಗ ಬಿಟ್ಟಾರೆ, ಈಗ ಅವ್ರು ಬಿಟ್ಟಾರೆ. ಹಿಂದಿ ಭಾಷೆ ಸಹಜವಾಗಿ ಈಗ ಒಬ್ಬ ಯಾರೋ ಗುಜರಾತಿನ ತರಿಸಿ ವಚನ ಅಂತಂದ್ರೆ ಅದು ಉಚ್ಚಾರ ಮಾಡಕ್ ಸರಿಯಾಗಿ ಕನ್ನಡ ಹೆಂಗೆ ಸಾಮಾನ್ಯ ಜನಕ್ಕೆ ಉಚ್ಚಾರ ಆಗಕ್ಕೆ ಸಾಧ್ಯ ಆಗುದಿಲ್ಲ. ಬೇರೆ ಭಾಷೆ ಮಾತಾಡೋರಿಗೆ ಕನ್ನಡ ಉಚ್ಚಾರ ಆಗಲ್ಲ. ಹಂಗಿದ್ದಾಗ ಏನೋ ಆಗಿರಬಹುದು. ಅಲ್ಲ, ಉದ್ದೇಶಪೂರ್ವಕವಾಗಿ ಮಾತಾಡೋದು ಬೇರೆ ಸರಿ. ಈಗ ಗೊತ್ತಿದ್ದು ಮಾತಾಡೋದು ಬೇರೆ. ಅವ್ರು ಗೊತ್ತಿಲ್ಲ ಮಾತಾಡಿ ಬೇರೆ ರಾಜ್ಯ ಬಂದು ಮಾತಾಡಿದ್ರೆ ಅದ ಅಂತ ಅಪರಾಧ ಅನ್ಸಲ್ಲ. ಇವ್ರು ಎಲ್ಲವೂ ಗೊತ್ತಿದ್ದು ಬೇಕಂತ ಮಾಡ್ತಾರಲ್ಲ, ಅದು ವ್ಯಂಗ್ಯವಾಗಿ ಮಾತಾಡೋದು ಅದು ಅಪರಾಧ. ಕೇವಲ ವಚನ ಅಷ್ಟೇ ಅಲ್ಲದ ಆ ಮಾತಾಡುವ ಬರದಲ್ಲಿ ಶರಣರು ಅನ್ನುವಂತ ಶಬ್ದ ಬಹಳ ಸರಳ ಐತೆ. ಶರಣರು, ನಮ್ಮ ಶರಣರು, ಇವರು ಶರಣರಿ ಅನ್ನುವಂಥದ್ದು ಬಹಳ ಸರಳ. ಶರಣರು ಅಂತೇಳಿ ಟಿಂಗಲ್ ಮಾಡುವ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿ ನಗೆ ಪಾಟ್ಲಿ ಮಾಡಿದ್ದಾರೆ ವಚನವನ್ನ ತಗೊಂಡು. ನಮ್ಮ ಶರಣರನ್ನ ನಗೆ ಪ್ಲಾಟ್ ಶರಣ ಅನ್ನುವಂತ ಶಬ್ದ ಬಹಳ ದೇವಮಾನ್ಯವಾಗಿರ್ತಕ್ಕಂಥ ಶಬ್ದ, ಬಹಳ ಉನ್ನತವಾಗಿರ್ತಕ್ಕಂಥ ಶಬ್ದ. ಆ ಶಬ್ದವನ್ನ ನಗೆ ಪಾಟ್ಲಿಗೆ ಆ ಸಭೆಯೊಳಗ ನಗತಾರೆ, ನಗೆ ಪಾಟ್ಲಿಗೆ ಮಾಡುವಂತದಕ್ಕಾಗಿ ನಮ್ಮ ಶರಣ ಪದವನ್ನ ಬಳಕೆ ಮಾಡಿದ್ದು ಅಪರಾಧ ಅಂತೇಳಿ. ಪ್ರಾಣ ಜೀವಾಳವೇ ಅನ್ನುವಂಥ ಮಾತನ್ನ ಪ್ರಾಣವನ್ನು ತೆಗೆಯೋಣ ಅನ್ನುವಂಥ ಮಾತನ್ನ ಮಾತಾಡಿದ್ದಾರೆ. ಅದಕ್ಕೋಸ್ಕರವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರನ್ನ ಆಣಿಕಾಲಿ ಕಟ್ಟಿ, ಆಮೇಲೆ ಕಾಸಿದ ಕಬ್ಬಿನ ಸಲಾಕೆಯಿಂದ ಕಣ್ಣನ್ನು ಕಿತ್ತು
ಹೊಟ್ಟೆ ಎಳೆ ಶಿಕ್ಷೆಯನ್ನು ಕೊಟ್ಟರು ಕೂಡ ಇವತ್ತ ಸತ್ಯವನ್ನ ಹೇಳಿ, ವಚನ ಸಾಹಿತ್ಯಕ್ಕಾಗಿ ಸತ್ಯವನ್ನ ಹೇಳಿ ನಮ್ಮ ಜೀವಾತ್ಮ ಆ ವಚನ ಸಾಹಿತ್ಯದಲ್ಲಿ ಐತಂತ ಹೇಳಿಕಾರ ಅವರು ಪ್ರಾಣವನ್ನ ತ್ಯಾಗ ಮಾಡಿ ಇವತ್ತಿನ ಅದ್ಭುತವಾದಂತಹ ವಿಶ್ವ ಸಂದೇಶ ಸಾರುವಂತ ವಚನ ಸಾಹಿತ್ಯವನ್ನ ಇವತ್ತು ನಮ್ಮ ನಾಡಿಗೆ ಕೊಟ್ಟು ಅವರು ಪ್ರಾಣ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ತಗೊಂಡಂತ ಪ್ರಾಣ ಬಲಿಯನ್ನು ಇವ್ರು ತಗೊಳಕ್ ಹೋಗಬಾರ್ದು. ಯಾಕಂತ ಕೇಳಿದ್ರೆ ನಮಗನ್ನ ಆಚರಣೆ ಮಾಡಿ ಬದುಕ್ರಿ ಅಂತೇಳಿ ನಮಗದನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಸಂದೀಪಣ್ಣ ದೇಶಪಾಂಡೆ ಅವರು ಇದನ್ನ ಕ್ಷಮೆ ಕೇಳಬೇಕಂತೇಳಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮ್ಮ ಹೋರಾಟ. ಮೊನ್ನೆ ದಿನ ರಾಜಕೀಯ ಪ್ರತಿಭಟನಾ ರ್ಯಾಲಿಯಲ್ಲಿ ಸಂದೀಪ್ ದೇಶಪಾಂಡೆ ಅವರು ಶರಣರ ಪರವಾಗಿ ಪ್ರಾಣ ಜೀವಾಳವಯ್ಯ ಎಂಬ ವಚನವನ್ನು ತಿರುಚಿ ಮಾತನಾಡಿದ್ದಾರೆ. ಪ್ರಾಣ ಜೀವಾಳವಯ್ಯ ಅನ್ನುವಂಥ ವಿಚಾರದಲ್ಲಿ ಪ್ರಾಣ ತೆಗೆಯುವವರು ಅನ್ನುವಂಥ ಮಾತನ್ನು ಅಲ್ಲಿ ಮಾತನಾಡಿದ್ದಾರೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅನುಭವದಿಂದ ಹುಟ್ಟಿದಂಥ ಅದ್ಭುತವಾದ ವಿಶ್ವಮಾನ್ಯ ತತ್ವಗಳನ್ನು ಒಳಗೊಂಡಂತಹ ಬಸವಣ್ಣನವರ ವಚನ ಸಾಹಿತ್ಯ, ಬಸವಾದಿ ಪ್ರಮುಖರ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ವಚನ ಸಾಹಿತ್ಯವನ್ನ ನಾಶ ಮಾಡಬೇಕಂತ ಹೇಳಿ ಬಿಜ್ಜಳರಾಜನ ಸೈನ್ಯ ಏನು ಶರಣರನ್ನ ಹತ್ಯೆ ಮಾಡಬೇಕು, ವಚನ ಸಾಹಿತ್ಯವನ್ನು ಎಲ್ಲವನ್ನು ಸುಟ್ಟು ಹಾಕಬೇಕು, ವಚನ ಸಾಹಿತ್ಯದ ಒಂದು ಅಕ್ಷರಶದ ಶಬ್ದ ಉಳಿಬಾರದು, ಅದನ್ನೆಲ್ಲ ನಾಶ ಮಾಡಬೇಕು ಅನ್ನುವಂಥ ಸಮಯದೊಳಗೆ ನಮ್ಮ ಎಲ್ಲ ಶರಣರು ನಮ್ಮ ಪ್ರಾಣಕ್ಕಿಂತ ವಚನ ಸಾಹಿತ್ಯ ಬಹಳ ಶ್ರೇಷ್ಠವಾಗಿದೆ, ನಾವು ಸತ್ತರೂ ಚಿಂತೆ ಇಲ್ಲ, ವಚನ ಸಾಹಿತ್ಯ ಉಳಿಬೇಕು, ವಚನ ಸಾಹಿತ್ಯದಲ್ಲಿಯೇ ಎಲ್ಲ ಶರಣರ ಆತ್ಮವೂ ಇದೆ, ಜೀವಾತ್ಮ ಇದೆ ಅನ್ನೋದನ್ನ ಅರಿತುಕೊಂಡು ಅವರೇನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಆ ವಚನ ಸಾಹಿತ್ಯವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ.